ಈ ಮಳೆಗಾಲದಲ್ಲಿ ಅಪಾಯಕಾರಿ ಸ್ಥಿತಿ ತಲುಪಿರುವಂಥ ಒಂದು ಕೆರೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಕೋಟ ಸಮೀಪ ಕೋಟ ಹೈಸ್ಕೂಲ್ನ ಪಕ್ಕದಲ್ಲೇ ಈ ಕೆರೆ ನೀವು ನೋಡ್ಬೋದು. ಭಾಳ ಸುಂದರವಾದ ವ್ಯವಸ್ಥಿತವಾದ ಕೆರೆ. ತಲೆಮಾರಿನ ಹಿಂದೆ ಐತಾಳರು ಅನ್ನೋರು ಇದನ್ನು ಕಟ್ಟಿಸಿಕೊಡ್ತಾರೆ. ಈ ಊರಿನವರು ಇದರಿಂದ ಸಾಕಷ್ಟು ಪ್ರಯೋಜನವನ್ನು ಕೂಡ ಪಡೆದಿರ್ತಾರೆ. ಆದರೆ ಕಾಲಾಂತರದಲ್ಲಿ ಅನೇಕ ಅವಘಡಗಳು ಈ ಕೆರೆಯಲ್ಲಿ ಆಗುತ್ತೆ, ಅನೇಕ ಸಾವುಗಳು ಸಂಭವಿಸುತ್ತೆ. 5-6 ಮಂದಿ ಕೆರೆಗೆ ಬಿದ್ದು ಸತ್ತಾಗ ಸ್ಥಳೀಯರೇ ಒಂದು ಮುತುವರ್ಜಿ ವಹಿಸಿ ಸುತ್ತಲೂ ಗೋಡೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಇದರ ಸಮಗ್ರ ಅಭಿವೃದ್ಧಿಗೆ 1 ಕೋಟಿ ಮಂಜೂರಾಗಿತ್ತು. ಆದರೆ ಎಷ್ಟು ಅವ್ಯವಸ್ಥಿತ ಕಾಮಗಾರಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಕೆರೆಯ ಬಲಮಗ್ಗುಲನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸಂಪೂರ್ಣ ಆ ಕಾಮಗಾರಿ ವೈಫಲ್ಯ ಆಗಿದೆ, ಕುಸಿದು ಹೋಗಿದೆ. ತಡೆಗೋಡೆ ಕಟ್ಟಿರುವಂಥದ್ದು ಕುಸಿದು ಹೋಗಿರುವಂಥದ್ದನ್ನು ನೀವು ನೋಡ್ಬೋದು. ಲಕ್ಷಾಂತರ ರೂಪಾಯಿ ಈ ಮೂಲಕ ನಷ್ಟ ಆಗಿರುವಂಥದ್ದು. ಇದು ಅವೈಜ್ಞಾನಿಕವಾಗಿ ನಡೆಸಿದಂತಹ ಕಾಮಗಾರಿಯಿಂದ ಆಗಿರುವಂಥದ್ದು. ಸಣ್ಣ ನೀರಾವರಿ ಇಲಾಖೆಗೆ KRDL ಮೂಲಕ ಈ ಕಾಮಗಾರಿ ಮಾಡುವುದಕ್ಕೆ ಕೈಗೆತ್ತಿಕೊಂಡಿದ್ದರು. ಈ ಮಳೆಗಾಲದಲ್ಲಿ ಈ ಕೆಲಸ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ನೋಡಿ ನೀವು, ಅಲ್ಲಿ ಏನು ಹಳೆಯ ಬೇಸ್ಮೆಂಟ್ ಇತ್ತು, ಆ ಕೆರೆಗೆ ಸುತ್ತಲೂ ಹಾಕಿದ ಗೋಡೆಯ ಹಳೆಯ ತಳಪಾಯದ ಮೇಲೇ ಹೊಸ ಒಂದು ಗೋಡೆಯನ್ನು ಕಟ್ಟಿದರ ಪರಿಣಾಮ ಅದು ಸಂಪೂರ್ಣ ಕುಸಿದು ಹೋಗಿರುವಂಥದ್ದನ್ನು ನೋಡಬಹುದು. ಇನ್ನೊಂದು ಕಡೆಯಲ್ಲಿ ಶಾಲೆ ಇದೆ, ಕೋಟ ಹೈಸ್ಕೂಲು. ಸಾವಿರಾರು ಮಕ್ಕಳು ಅಭ್ಯಾಸ ಮಾಡುವಂಥ ಒಂದು ಶಾಲೆ ಇದೆ. ಆ ಶಾಲೆಯೂ ಕೂಡ ಪಕ್ಕದಲ್ಲೇ ಇದೆ. ಅಪಾಯಕಾರಿ ಸ್ಥಿತಿಯಲ್ಲಿ ಮಕ್ಕಳು ಈ ಕೆರೆಯ ಪಕ್ಕದಲ್ಲೇ ಹೋಗೋದ್ರಿಂದ ಇನ್ನೊಬ್ಬರು ಕೆರೆಗೆ ಬಿದ್ದರೂ ಕೂಡ ಏನು ಅದನ್ನು ಅಲ್ಲಗಳೆಯುವ ಹಾಗಿಲ್ಲ. ಒಂದು ಸಣ್ಣ ಏನು ತಡೆಗೋಡೆಯನ್ನು, ಒಂದು ತರ್ಪಾಲ್ ಮೂಲಕ ಒಂದು ತಡೆಗೋಡೆಯನ್ನು ಹಾಕಿದ್ದಾರೆ ಅನ್ನೋದನ್ನು ಬಿಟ್ಟರೆ ಮಕ್ಕಳು ಆರಾಮಾಗಿ ಬರ್ಬೋದು. ಇನ್ನೇನು ಕುತೂಹಲಕ್ಕೆ ಅಂತ ನೀರಿಗಿಳಿದ್ರೆ ಅವರಿಗೂ ಕೂಡ ಅದು ಅಪಾಯ ತಪ್ಪಿದ್ದಲ್ಲ. ಒಂದು ಮಗ್ಗುಲಲ್ಲಿ ಶಾಲೆ, ಇನ್ನೊಂದು ಮಗ್ಗುಲು ನಾವು ತೆಗೆದುಕೊಂಡ್ರೆ ರಸ್ತೆ. ಆ ರಸ್ತೆಯೂ ಕೂಡ ಕುಸಿಯ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರಮುಖ ಸಂಪರ್ಕ ರಸ್ತೆ ಇದು. ಸೊ ಈ ಒಂದು ಕೋಟಿ ರೂಪಾಯಿಯ ಮೌಲ್ಯದ ಒಂದು ಕಾಮಗಾರಿ ತುಂಬ ವ್ಯವಸ್ಥಿತವಾಗಿ ಮುಗಿಬೇಕಾಗಿತ್ತು. ಆದರೆ ಒಂದು ನಿರ್ಲಕ್ಷ್ಯ ಮತ್ತು ಏನು ವೈಜ್ಞಾನಿಕವಾಗಿ ಇದನ್ನು ಮಾಡದೇ ಇರುವುದರಿಂದ ಸಂಪೂರ್ಣ ನಷ್ಟ ಆಗಿದೆ. ಮಳೆಗಾಲ, ಯಾವುದೇ ಸಂದರ್ಭದಲ್ಲಿ ರಸ್ತೆ ಕುಸಿತ ಆದರೂ ಕೂಡ ಆಶ್ಚರ್ಯ ಇಲ್ಲ. ಆ ಮೋರಿ ಕಾಮಗಾರಿ ತಕ್ಕಮಟ್ಟಿಗೆ ಚೆನ್ನಾಗಾಗಿದೆ, ಆದರೆ ರಸ್ತೆ ಕುಸಿದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ಕಡೆಯಿಂದ ಹಣ ಪೋಲಾಗಿದೆ, ಮತ್ತೊಂದು ಇದ್ದ ವ್ಯವಸ್ಥೆಯನ್ನು ಇದು ಹಾಳು ಮಾಡುತ್ತಾ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಶಾಲೆ ಮಕ್ಕಳಿಗೂ ಕೂಡ ಅಪಾಯ ತಪ್ಪಿದ್ದಲ್ಲ ಅನ್ನುವಂಥ ಸ್ಥಿತಿ ಇದೆ. ಸ್ಥಳೀಯರನ್ನು ಮಾತನಾಡಿಸೋಣ, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸ್ಥಳೀಯರಾದ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದಕ್ಕೆ ಏನು ಪರಿಹಾರ, ಯಾವ ಥರ ಗಮನ ಸೆಳೆದಿದ್ದೀರಿ, ನಿಮಗಿರುವ ಆತಂಕ ಏನು ಅಂತ? ಸರ್, ಇವಾಗ ಒಂದು ಕೆರೆ ಅಂತಂದರೆ ಸುತ್ತಲೂ 4 ಬದಿಯಿಂದ ಒಂದು ಕಲ್ಲು ಕಟ್ಟಿ ಮಾಡಿದರೆ ಮಾತ್ರ ಕೆರೆ ಒಂದು ಹಂತಕ್ಕೆ ಬರ್ತದೆ. ಇಲ್ಲ, ಹಾಗಾಗಿಲ್ಲ. ಆ ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಅದು KRDL ಅವರು ಆ ಗುತ್ತಿಗೆ ತಗೊಂಡು ಅದರ ಕೆರೆ ನಿರ್ಮಾಣ ಅಂತ ಮಾಡ್ತಾಯಿದ್ರು. ಕಳೆದ ಏಪ್ರಿಲಲ್ಲಿ ಮಾಡಿದಂಥ ಈ ಒಂದು ಕೆಲಸ ಈಗ ಒಂದು 2-3 ತಿಂಗಳಾಗುವಷ್ಟರಲ್ಲಿ ಅರ್ಧಂಬರ್ಧ ಕೆಲಸ ಆಗಿದೆ. ಒಂದು ಕಡೆ ಕುಸಿದು ಬಿದ್ದಿದೆ. ನಮಗೆಲ್ಲ ಆಸೆ ಇತ್ತು ಸರ್, ಇದೊಂದು ಒಳ್ಳೆ ಕೆರೆ, ಸದಾಶಿವ ಐತಾಳ್ರಂತ ಅವರು ಕಟ್ಟಿಕೊಟ್ಟಂಥ ಕೆರೆ, ಅದನ್ನು ಅಭಿವೃದ್ಧಿ ಮಾಡಬೇಕಂತ ನಮ್ಮದೊಂದು ಸ್ಥಳೀಯರದೊಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಈ ಕೆರೆಗೆ ಸುಮಾರು ಒಂದು 6-7 ಜನ ಬಿದ್ದು ಡೆತ್ ಆದಂಥ ಒಂದು ಉದಾಹರಣೆ ಇದೆ ಸರ್. ಕಳೆದ 1-2 ವರ್ಷದ ಹಿಂದೆ ಒಂದು ಶಾಲೆ ಬಾಲಕ, ಒಂದು 5ನೇ ಕ್ಲಾಸ್ ಹುಡುಗ ಇರ್ಬೋದು, ಅವನು ಬಿದ್ದು ಡೆತ್ ಆದ. ಆವಾಗ ನಾವು ಸ್ಥಳೀಯರು ಅಂದರೆ ನಮ್ಮ ಸ್ಥಳೀಯ ಪಾಂಚಜನ್ಯ ಸಂಘ, ಅದರದ್ದು ನಾವು ಅಧ್ಯಕ್ಷರಾಗಿದ್ದೇವೆ. ಅದರ ಮೂಲಕ ಒಂದು ತಾತ್ಕಾಲಿಕವಾಗಿ ತಂತಿ ಬೇಲಿ ಹಾಕಿದ್ದೇವೆ. ಅದರ ನಂತರ ಯಾವುದೇ ಅವಘಡ ಆಗಿಲ್ಲ. ಈಗ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಕೆರೆ ಒಳ್ಳೆಯ ಅಭಿವೃದ್ಧಿ ಆಗ್ತದೆ ಎಂಬ ನಿಟ್ಟಿನಲ್ಲಿ ನಾವು ಇದ್ದಾವಾಗ ಈ ಥರ ಸ್ವಲ್ಪ ಕೆಲಸದಲ್ಲಿ ಅವರು ಏನು ಅಸಡ್ಡೆ ತೋರಿಸಿದಕ್ಕೇನು ಆ ಗೋಡೆಗಳ ಕುಸಿದು ಬಿದ್ದು ಈ ಥರ ನಮ್ಮ ಅಮ್ಮಗಲ ಕೆರೆ ಒಂದು ಬೇರೆ ಪ್ರಚಾರಕ್ಕೆ ಬಂದಿದೆ. ಅದರಿಂದ ತುಂಬ ಬೇಸರ ಆಗ್ತದೆ. ಏನು ಮಾಡಬೇಕು ಅಂತೀರಿ? ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟವರು ಏನು ಹೇಳಿದರು? ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರನ್ನು ತರಾಟೆಗೆ ತಗೊಂಡಿದ್ದಾರೆ. ಈಗ ನೀವು ಇವಾಗ ಅಷ್ಟು ಅನುದಾನ ಸಣ್ಣ ನೀರಾವರಿ ಇಲಾಖೆಯಿಂದ ಅನುದಾನ ಬಂದಿದ್ದು ಸಮರ್ಥವಾಗಿ ನಿರ್ವಹಿಸಬೇಕಿತ್ತು. ನೀವು ಕಳಪೆ ಕಾಮಗಾರಿ ಮಾಡಿ ಮತ್ತು ಈ ಥರ ಎಲ್ಲ ಮಾಡಿದರೆ ಸ್ಥಳೀಯರು ನಿಮಗೆ ಹೇಳೋದು ಸರಿ ಇದೆ ಅಂತ ಹೇಳಿದರು. ಖಂಡಿತವಾಗಿ ಅವರು ಗುತ್ತಿಗೆದಾರರು ಇರ್ಬೋದು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು ಮನಸ್ಸು ಮಾಡಿದ್ರೆ ನಮ್ಮ ಅಂಬಲ್ಕೆರೆ ಇನ್ನೂ ಒಂದು ಉತ್ತಮ ರೀತಿಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ನಾವು ಆ ಹಂತದಲ್ಲಿ ನಾವೆಲ್ಲ ಇದ್ದೇವೆ ಸ್ಥಳೀಯ ಹಿರಿಯರು ಕಟ್ಟಿಕೊಟ್ಟ ಕೆರೆ, ಇದನ್ನು ವ್ಯವಸ್ಥಿತವಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಸ್ಥಳೀಯರ ಆಲೋಚನೆ ಇದ್ದಂಥದ್ದು. ಆದರೆ ಏನು ಕಾಮಗಾರಿಯ ವೈಫಲ್ಯ ಮತ್ತು ಕಳಪೆ ಕಾಮಗಾರಿಯಿಂದ ಈ ರೀತಿ ಆಗಿರುವಂಥದ್ದು ತುಂಬ ಅಪಾಯಕಾರಿ ಸನ್ನಿವೇಶ. ಸುತ್ತಮುತ್ತಲು ನೋಡಿದರೂ ಕೂಡ ಗೊತ್ತಾಗುತ್ತೆ. ಅದರಿಂದ ಜಿಲ್ಲಾಧಿಕಾರಿಗಳೇ ಮುತುವರ್ಜಿ ವಹಿಸಿ, ಅವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ, ಮುತುವರ್ಜಿ ವಹಿಸಿ ಈ ಕಾಮಗಾರಿಯನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಒತ್ತಾಯ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.